ನಿಮಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅಹೋ ಮಾತೆ ಪರಮ ಪುನಿತೆ ರೇಣುಕ ರಾಜನ ಸುತೆ, ನಿನ್ನ ಆಶೀರ್ವಾದದಿಂದ ಕೈಲಾಸ ವಾಸನಾದ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರುಷವಾಗಿ ಪಡೆದುಕೊಂಡು ಬಂದಿರುವನು ಈ ನಿನ್ನ ಮಗ ಪರಶುರಾಮನು. ರಾಮ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹಣವನ್ನು ಉಳಿಸಿಕೊಂಡು ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆಯ. ನಿನ್ನನ್ನು ಏನಂತ ಆಶೀರ್ವಾದವನ್ನು ಮಾಡಬೇಕು ಪುತ್ರ? ಕೋಮಲದ ಪುತ್ರ. ಅಮ್ಮ, ಏನಿದೆ ನಿನ್ನ ಮಾತಿನ ಮರ್ಮ? ನೀನು ಕಣ್ಣೀರು ಸುರಿಸುವ ಕಾರಣವೇನು? ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ, ಸೌಖ್ಯ ಪ್ರದಾಯನಿ. ರಾಮ, ಮಾತೆ ಏತಕ್ಕಾಗಿ ಕಣ್ಣೀರು ಸುರಿಸುತ್ತಿರುವೆ ಮಾತೆಂದು ಕೇಳಿದೆಯಾ? ಹೌದು ಅಮ್ಮಯ್ಯ. ಯಾವ ತಪ್ಪು ಮಾಡಿದರೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನೇ ಕೇಳು, ಆತನೇ ನಿನಗೆ ಉತ್ತರವನ್ನು ನೀಡುವುದು ಕಂದ. ಅಭೋಚಿತನೇ ಪುತ್ರ, ಪ್ರಳಯ ರುದ್ರನಂತೆ ನೀವು ಕೋಪ ಉಂಟಾಗುವ ಕಾರಣವೇನು? ನಿನಗೆ ಹೆದರಾದ ಹದಮರ ಅವರು ಯಾರು ಎನ್ನ ಮಂದಿ ಏನು? ರಾಮ, ಅಭೋಜನ ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಅಹೋ ಜನಕ ಪುತ್ರ, ಗಂಡಗಲಿ ಈ ಪರಶುರಾಮನ ದೃಢಬಲದಲ್ಲಿ ನಿನಗೆ ಅನುಮಾನವ ತಂದೆ. ಗಂಡುಗಲಿ ರಾಮ. ಅಹೋ ಜನಕ, ಹಾಗಾದರೆ ಪ್ರತಿಜ್ಞೆ ಮಾಡುವೆಯ ತಂದೆಯ ಮಾತನ್ನು ಮೀರುವುದಿಲ್ಲವೆಂದು. ಅಹೋ ಜನಕ ಬಾಲಕ, 30 ಮೌರ್ಯ ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರನ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ಏನಿಗೆ ಪರಶುವ ಕೊಟ್ಟ ಕಳಿಸಿದ ಆ ಪರಶುವನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡುವನೆಂದು ಪ್ರತಿಜ್ಞೆ ಮಾಡುವನ ತಂದೆ ಏನೆಲ್ಲ ನಿಂದೆ? ಹಾಗಾದರೆ ಈ ಕ್ಷಣವೇ ಅರೆಗಡಿ ಇದಂಥ ಪರೀಕ್ಷೆ. ಅಯ್ಯೋ ದೇವ ಪರಮೇಶ್ವರ, ನಾನು ಪ್ರತಿಜ್ಞೆ ಮಾಡುವ. ಅಯ್ಯೋ ಶಿವ, ಕೈಲಾಸ ವಾಸ ಈಶ ಮಹೇಶ, ಇದಂಥ ಪರೀಕ್ಷೆ. ಇಂದು ನಾನಂತ ಪ್ರತಿಜ್ಞೆ ಮಾಡಿದೆ. ದೇವ ಪರಮೇಶ್ವರ, ನೀನು ಪರಶಿವ ಎನೆಯ ತಂದು ಒಪ್ಪಿಸುವಾಗ ಬಲಿಯಾಗಿ ನಿನ್ನ ಮಾತೆಯ ಶಿರ ತೆರೆಯುವುದ ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ. ಅವನು ತಾಯಿ ಭೂದೇವಿಯೇ, ಪಡೆದ ಮಾತೆಯ ಶಿರ ತೆರೆಯುವ ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ. ಅಯ್ಯೋ ಶಿವ, ಎಲೆ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಲು ಬಡದು ಎನ್ನೇಕೆ ಸಾಯಿಸಲಿಲ್ಲ? ಅವರು ಪಾರ್ವತಿನಾಥ, ನೀನು ಹೇಳದ ವಾಕ್ಯದಂತೆ ವಚನ ಕೊಡುವ ಮೊದಲು ಆ ಗೋಚನ ಮಾಡಿ ವಚನ ಕೊಡೆ ಎಂದೆಯಲ್ಲ. ಆ ಅವರ ವಾಣಿಯಿಂದ ಸತ್ಯವಾಗಿದ್ದಲ್ಲ. ಎತ್ತ ತಾಯಿಯ ಶಿರ ತರೆಯುವುದು ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಎತ್ತು ಹೊತ್ತು ಸಾಗಿಸಲ ಮಾತೆಯ ಕತ್ತರಿಸುವ ಮಗನ ಹುಟ್ಟಿರುವನೇ. ಅಯ್ಯೋ ಈ ಜಗದಲ್ಲಿ ಮಾತೃದೇವೇ ಒಂದು ವೇದ ಪುರಾಣಗಳು ಸಾರುತ್ತಿರುವಲ್ಲ. ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಯ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತು ತಾಯಿ ಒಂದೇ. ಅಹೋ ಜನನೇ, ಈ ಪರಶಿವರಿಂದ ನಿನ್ನ ಋಣವನ್ನು ನಾನು ಖಂಡಿಸಬಹುದೇ? ಕಂದಾದು ಸಹಿಸಲಾರು ಅನ್ನವಿದೆ. ಇದಂತ ದುರಂತ ಬಂದೊದಗಿತಿ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಗಿದೆ. ಅಮ್ಮಯ್ಯ, ನನಗೆ ನೀನೇ ಹೇಳ ಧೈರ್ಯ. ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ. ಅಮ್ಮಯ್ಯ,
ರಾಮ, ನನ್ನ ಹಣೆ ಬರಕ್ಕೆ ನೀನೇನು ಮಾಡಬಲ್ಲ ರಾಮ. ಬಾರದು ಬಪ್ಪದು ಬಪ್ಪದು ತಪ್ಪದು ರಾಮ. ಮನುಷ್ಯ ಹುಟ್ಟಿದ ಮೇಲೆ ಒಂದೆಲ್ಲ ಒಂದೇ ದಿನ ಸಾಯಲೇಬೇಕಲ್ಲ ರಾಮ. ಈ ನಿನ್ನ ಹೆತ್ತ ತಾಯಿಯ ಶಿರವನ್ನು ಹೇಗೆ ತೆರಲಿ ಎಂದು ಹೇಳುತ್ತಿರುವೆ ರಾಮ. ಪಾಲಿಗೆ ಬಂದೆಂದು ಪಂಚಾಮೃತವೆನ್ನುವುದೇ ನಮಗೆ ಉಳಿದ ದಾರಿಯಾಗಿರುವುದು ರಾಮ. ರಾಮ ಬದುಕೆ ಬಾಳೆಯ ಭಾಗ್ಯ ಪಡೆದುಕೊಂಡಿಲ್ಲ ಮಗನೇ. ಕೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆ ನನ್ನದು ಹೃದಯ ಚೇತೆಯ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ತಾಯಿಗೆ ಕೊಟ್ಟ ಮಾತಿ ತಂದೆ ಮನದಲ್ಲಿ ತಾಯಿಗೆ ಕೊಟ್ಟ ಮಾತಿ ತಂದೆಗೆ ಕೊಟ್ಟ ಮಾತನು ನಡೆಸುವ ತಂದೆಗೆ ಕೊಟ್ಟ ಮಾತನು ನಡೆಸುವ ಮಗನು ನೀನಾಗೋ ರಾಮ ಪರಶುರಾಮ ಅನ್ಯಾಯ ತುಂಬಿದ ಈ ಜಗದಲ್ಲಿ ನ್ಯಾಯವೆನ್ನುವುದು ಎಲ್ಲೋ ಮೂಲೆಯಲ್ಲಿ ಅಡಗಿದೆ ರಾಮ. ಕಂದ ಒಳ್ಳೆಯವರಿಗೆ ಕಾಲವಿಲ್ಲ ಪುತ್ರ. ಪರಶುರಾಮ ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದಿದೆಯಲ್ಲ ಕಂದ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ರಾಮ ಏನಿನ್ನ ಹೆತ್ತ ತಾಯಿಯು ಸೌದತ್ತಿ ಎಲ್ಲಮ್ಮ ಎಂದು ಭಕ್ತರಿಗೆ ತಿಳಿಯಬೇಕಾದರೆ ರಾಮ ತಂದೆಯ ಕೊಟ್ಟ ಮಾತು ನಡೆಸು ಹಾರಿಸು ನಿನ್ನ ಹೆತ್ತ ತಾಯಿಯನ್ನು. ಹಣಕ್ಕೆ ಪರಶುರಾಮ ತಂದೆಗೆ ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಆಗಲ ತಂದೆ ನಿನ್ನ ಆಜ್ಞೆಯನ್ನು ನೆರವೇರಿಸು ಪಿತನೇ ಸದ್ಭಕ್ತಿಯ ಸಾಧಕನೇ. ಜೈ ಜಗದೇಶ್ವರ.
ಅದನ್ನ ಬಿಡಿಸಲ್ರಿ ತನಯನೇ ಕೇಳಿ ನಿನ್ನ ಮನದಿಂದ ಬೇಗನೆ ಬಾಲಕ ಹಾಗಾದರೆ ನಡೆಸಿಕೊಡಬೇಕೆಂದು ಕೊಟ್ಟ ಮಾತು ಎಂದೂ ತಪ್ಪಿಲ್ಲ, ತಪ್ಪುವನು ಅಲ್ಲ. ಈ ಯೋಗಿ ಕುಲ ತಿಲಕ ಜಮದಲ್ಲಿ ಜನಕ ಬಾಲಕ ಮರಳಿಯನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿಮ್ಮ ಕೃಪಾಜ್ಞೆಗೆ ಜಗಸಿದ ನಮ್ಮ ಅಣ್ಣದಿರು ಪುನಃ ಜೀವದಿಂದ ಎಬ್ಬಿಸಬೇಕು. ಮೂರನ ವರವಾಗಿ ನಿಮ್ಮ ಗೃಹಾಜ್ಞೆಯನ್ನು ಬಿಟ್ಟು ಶಾಂತ ಚಿತ್ತರಾಗಿರಬೇಕು. ಬಿಡದೆ ನಡೆಸಿಕೊಡುವಂತ ಈ ವರಗಳನ್ನು ಬೇಗನೆ ಜೈ ಜಗದೀಶ್ವರ. ಪರಶುರಾಮ ಜನಕ ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ತಾಯಿಯನ್ನು ಕರಿ ಎದ್ದು ಬರುವಳು. ಅಮ್ಮ ತಾಯಿ ಜನ್ಮದಾತೆ ಪಿತಾನ ತಪಶಕ್ತಿಯಿಂದ ಹೆತ್ತು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡಬಾರ್ದೆ. ಎರಡ ಬದುರದೆ ಮಾತು ತಂದೆಗೆ ಕೊಟ್ಟ ಮಾತನ್ನು ನಡೆಸಿದೆ, ಮರಳಿಗಳಿಗೆ ಪ್ರಾಣದಾನವನ್ನು ನೀಡಿದೆ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ. ಹೆತ್ತ ಜನ್ಮವ ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ. ಸ್ವಾಮಿ ಸತಿ ರೇಣುಕಾ, ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಚಿರಕಾಲವಿರಲಿ ನಿನಗೆ ಸರ್ವ ಸುಖ. ಅಹೋ ಅಪ್ಪಯ್ಯ ಪುತ್ರ ಅಹೋ ತಂದೆ ಎನ್ನ ಎತ್ತಮ್ಮನಾದ ರೇಣುಕ ದೇವಿ, ನಿಮ್ಮಲ್ಲಿ ಈ ನಿಮ್ಮ ಗಂಗನ ವಿಜ್ಞಾಪನೆ ಏನೆಂದರೆ ಅದೇನು ಪುತ್ರ? ಶಕ್ತಿಯಿಂದ ಚಿತನ